ಪ್ರಧಾನಿ ನರೇಂದ್ರ ಮೋದಿ ಅವರು ಹೋದಲ್ಲಿ ಬಂದಲ್ಲಿ ಮಿತ ವ್ಯಯಕ್ಕೆ ಪೆಟ್ರೋಲ್ ಡೀಸೆಲ್ ಇರಬಹುದು ಅಥವಾ ಫಾರಿನ್ ಟ್ರಿಪ್ ಇರಬಹುದು ಇದೆಲ್ಲದರ ಬಗ್ಗೆ ಮತ್ತೆ ಮತ್ತೆ ಪುನರುಚ್ಚರಿಸ್ತಾ ಇರೋದು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ಯುದ್ಧ ಸ್ಟಾರ್ಟ್ ಆದಾಗ ನಾವು ನೋಡಿದ್ವಿ LPG ಗ್ಯಾಸ್ ಸಿಲಿಂಡರ್ಗಳ ಸಮಸ್ಯೆ ಯಾವ ರೀತಿ ಸೃಷ್ಟಿಯಾಗಿತ್ತು ಅಂತ. ಈಗ ಅದೇ ರೀತಿ ಪ್ರಾಬ್ಲಮ್ಮು ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲೂ ಕೂಡ ಕಾಡೋಕೆ ಸ್ಟಾರ್ಟ್ ಆಗಿದೆಯಾ ಅನ್ನೋ ಪ್ರಶ್ನೆ. ಯಾಕಂದರೆ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ರಾರಾಜಿಸ್ತಾ ಇದೆ. ಹಾಗಾದರೆ ಅಸಲಿ ಪ್ರಾಬ್ಲಮ್ ಏನು? ಸಾಲ್ವೇ ಆಗಲ್ವಾ? ಏನು ಮಾಡ್ಕೊಳ್ಬೇಕು ಆಲ್ಟರ್ನೇಟಿವ್ ಆಗಿ? ಆ ಡೀಟೇಲ್ಸ್ ಇದೆ, ನೋಡ್ಕೊಬರೋಣ. ಪ್ರಧಾನಿ ಮೋದಿ ಕರೆಯಿಂದ ಬೆಂಗಳೂರಿಗರಿಗೆ ಟೆನ್ಷನ್. ಸದ್ಯಕ್ಕೆ ರಾಜ್ಯಕ್ಕಿಲ್ಲ ಪೆಟ್ರೋಲ್ ಡೀಸೆಲ್ ಅಭಾವ. ಉಳಿತಾಯ ಮಾಡಿದ್ರೆ ಮುಂದೆ ನಮಗೆ ಅನುಕೂಲ. ದೇಶದ ಜನರಿಗೆ ಪ್ರಧಾನಿ ಮೋದಿ ಅವರು ಒಂದು ಕರೆಯನ್ನ ಕೊಟ್ಟಿದ್ರು. ಅವರ ಕರೆ ಈಗ ರಾಜ್ಯದಲ್ಲೂ ಸಂಚಲನ ಮೂಡಿಸಿದೆ. ಅದರಲ್ಲೂ ಮುಖ್ಯವಾಗಿ ನೀಡಿದಂಥ ಕರೆ ಏನಪ್ಪ ಅಂದರೆ ಡೀಸೆಲ್ ಪೆಟ್ರೋಲನ್ನು ಕಡಿಮೆ ಬಳಕೆ ಮಾಡಿ ಅಂತ. ಅವರು ಕರೆ ಕೊಡ್ತಿದ್ದಂಗೆ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ವದಂತಿಗಳು ಶುರುವಾಗಿದೆ. ಎಲ್ಲಿ ಡೀಸೆಲ್ ಪೆಟ್ರೋಲ್ ಅಭಾವ ಸೃಷ್ಟಿಯಾಗ್ಬಿಟ್ಟಿದೆ. ಈ ಹಿಂದೆ LPG ಗ್ಯಾಸ್ ಯಾವ ರೀತಿ ಅಭಾವ ಆಗಿತ್ತೋ ಆ ರೀತಿ ಅಭಾವ ಆಗ್ಬಿಟ್ಟಿದೆಯಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ ನೋಡಿ. ಹೌದು, ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಒಂದು ಸಾರ್ವಜನಿಕ ಕರೆಯನ್ನ ನೀಡಿದ್ದಾರೆ. ಇರಾನ್, ಇಸ್ರೇಲ್ ನಡುವಿನ ಯುದ್ಧ ನಮ್ಮ ದೇಶದ ಮೇಲೂ ಪ್ರಭಾವ ಬೀರ್ತಾ ಇದೆ. ಮುಂದೆ ಅದು ಇನ್ನಷ್ಟು ಬಿಗಡಾಯಿಸಿ ಡಾಲರ್ ವಿರುದ್ಧ ಭಾರತದ ರೂಪಾಯಿ ಮೌಲ್ಯ ಇನ್ನಷ್ಟು ಕುಸಿಯುವ ಸಂಭವವಿದೆ ಅನ್ನುವ ಉದ್ದೇಶದಿಂದ 1 ವರ್ಷ ಚಿನ್ನ ಖರೀದಿಯನ್ನ ನಿಲ್ಲಿಸಿ ಮನೆಯಿಂದಲೇ ಕೆಲಸ ಮಾಡಿ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿ ಸಾರ್ವಜನಿಕ ಸಾರಿಗೆಯನ್ನ ಬಳಕೆ ಮಾಡಿ ಅಂತ ಕರೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಎಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗೋದಿಲ್ವೋ ಅನ್ನುವ ಆತಂಕ ಜನರಲ್ಲಿ ಮೂಡಿದೆ. ಹೌದು, LPG ಮಾದರಿಯಲ್ಲೇ ತೈಲ ಸರಬರಾಜಿನಲ್ಲೂ ವ್ಯತ್ಯಯ ಆಗಿ ಸಂಕಷ್ಟ ಎದುರಾಗುತ್ತೋ ಅನ್ನುವ ಭಯ ಸಹಜವಾಗಿ ನಾಗರಿಕರಿಗೆ ಕಾಡ್ತಿದೆ. ಆಯಿಲ್ ಕಂಪನಿಯ ಹೊಸ ನಿಯಮದ ಪ್ರಕಾರ ಮೊದಲು ಡೀಲರ್ಸ್ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬಳಿಕ ಸ್ಟಾಕ್ ತರಿಸಿಕೊಳ್ಬೇಕಾಗಿದೆ. ಇದರಿಂದಾಗಿ ಕೆಲ ಬಂಕ್ಗಳು ನೋ ಸ್ಟಾಕ್ ಬೋರ್ಡ್ ಹಾಕ್ತಾ ಇದ್ದಾರೆ ಹೊರತು ಸದ್ಯಕ್ಕೆ ನಮಗೆ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ ಅಂತ ಬೆಂಗಳೂರು ಪೆಟ್ರೋಲ್ ಬಂಕ್ ಮಾಲೀಕರ ಸಂಘದ ಅಧ್ಯಕ್ಷರು ಹೇಳ್ತಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ಏನು ಹೇಳಿದಾರೋ ಅದನ್ನು ನಾವು ಸ್ವಾಗತಾರ್ಹ ಅಂತ ಅನಿಸ್ತದೆ. ಯಾಕೆ ಅಂದರೆ ಈಗ ಅನ್ನೆಸೆಸರಿ ಪೆಟ್ರೋಲು ಡೀಸೆಲು ಸ್ವಲ್ಪ ಕಡಿಮೆ ಮಾಡಿ ಈ ಯುದ್ಧ ಸಮಯದಲ್ಲಿ ಸ್ವಲ್ಪ ಉಳಿತಾಯ ಮಾಡಿ. ರುಪಿ ವ್ಯಾಲ್ಯೂ ಕಡಿಮೆ ಆಗಿದೆ, ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗಿದೆ. ನಾವು ಏನು ಬೇರೆ ಕಡೆಯಿಂದ ಒಂದು 89% ನಮಗೆ ಬೇರೆ ದೇಶಗಳಿಂದನೇ ಹೊರೈಕೆ ಮಾಡ್ಕೋಬೇಕು. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದೇನೋ ಅಂತ ಹೇಳಿದಾರೆ ಬಿಟ್ಟು ಇಲ್ಲಿವರೆಗೂ ನಮಗೆ ಅಂಥದ್ದೇನೂ ಕಂಡು ಬಂದಿಲ್ಲ. ಎಲ್ಲ ಕಡೆನೂ ಸಪ್ಲೈಸ್ ಕರೆಕ್ಟ್ ಆಗಿದೆ. ಪ್ರಧಾನಿ ಮೋದಿ ನೀಡಿರುವ ಕರೆಯನ್ನ ಸ್ವಾಗತಿಸಿರುವ ಪೆಟ್ರೋಲ್ ಮಾಲೀಕರ ಅಸೋಸಿಯೇಷನ್ ಕಡಿಮೆ ಬಳಕೆ ಮಾಡಿ ಬೇಕಾಬಿಟ್ಟಿಯಾಗಿ ಓಡಾಡೋದು ಮಾಡಬೇಡಿ ಅಂದಿರೋದು ಪೆಟ್ರೋಲ್ ಡೀಸೆಲ್ ಅನ್ನ ಉಳಿತಾಯ ಮಾಡೋ ಉದ್ದೇಶದಿಂದ. ಸದ್ಯಕ್ಕೆ ಬೆಂಗಳೂರಿನ ಯಾವ ಬಂಕು ಸರ್ಕಾರಿ ಸ್ವಾಮ್ಯದ ಕಂಪನಿಯಿಂದ ಸ್ಟಾಕ್ ಕಡಿಮೆಯಾಗಿಲ್ಲ. ಯಾವುದೇ ಆತಂಕಗೊಳ್ಳುವ ಅಗತ್ಯವಿಲ್ಲ ಅಂತಿದ್ದಾರೆ. ಇದು ಯಾರೋ ಕಿಡಿಗೇಡಿಗಳೆಲ್ಲ ವದಂತಿಗಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಇಲ್ಲ ಅಂದರೆ ಅಂಥದ್ದೇನು ಯಾವುದೂ ಇಲ್ಲ. ಎಲ್ಲ ಕಡೆನೂ ಪೆಟ್ರೋಲು ಡೀಸೆಲ್ಲು ಕರೆಕ್ಟಾಗೇ ಬರ್ತಾ ಇದೆ. ನಮ್ಮ ಪೆಟ್ರೋಲು ದಾಸ್ತಾನಗಳು, ಡೀಸೆಲ್ ದಾಸ್ತಾನಗಳಿಂದ ಸಪ್ಲೈಸು ಕರೆಕ್ಟಾಗಿ ಇದೆ. ಒಟ್ನಲ್ಲಿ ದೇಶದ ಹಿತರಕ್ಷಣೆಗಾಗಿ ಆರ್ಥಿಕ ವ್ಯವಸ್ಥೆಯ ದೃಷ್ಟಿಯಿಂದ ಪ್ರಧಾನಿ ಮೋದಿ ಈ ರೀತಿಯ ಕರೆ ಇಡೀ ದೇಶದಲ್ಲೇ ಭಾರಿ ಸಂಚಲನವನ್ನ ಮೂಡಿಸಿದೆ. ಈಗಾಗಲೇ ವಿಶ್ವ ಮಾರುಕಟ್ಟೆಯಲ್ಲಿ ಆಯಿಲ್ಗಳ ಬೆಲೆ ಏರಿಕೆ ಆಗ್ತಾ ಇರೋದು ನಮ್ಮ ದೇಶದಲ್ಲೂ ಬೆಲೆ ಏರಿಕೆಯ ಬಿಸಿ ತಟ್ಟುವ ಮುನ್ಸೂಚನೆ ಇದೆ. ವಾಹನ ಸವಾರರು ಅನಗತ್ಯ ಸಂಚಾರಕ್ಕೆ ಬ್ರೇಕ್ ಹಾಕಿ ಪೆಟ್ರೋಲ್ ಡೀಸೆಲ್ ಉಳಿತಾಯ ಮಾಡಿದ್ರೆ ಉತ್ತಮ. ನೋಡಿದ್ರಲ್ಲ, ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಯಾವುದೇ ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ಗೆ ಕೃತಕ ಅಭಾವ ಇಲ್ಲಿವರೆಗೂ ಸೃಷ್ಟಿಯಾಗಿಲ್ಲ. ಸೃಷ್ಟಿಯಾಗಿರೋದು ಒಂದೇ ವದಂತಿಗಳು. ಬಟ್ ಮೋದಿ ಒಂದು ಕರೆ ಕೊಟ್ಟಿರೋದಂತೂ, ಪ್ರಧಾನಿ ಮೋದಿಯವರ ಒಂದು ಕರೆ ಏನಿದೆ, ಆದಷ್ಟು ಕಡಿಮೆ ಬಳಕೆ ಮಾಡಿ, ಸಾರ್ವಜನಿಕ ವಾಹನಗಳನ್ನ ಬಳಕೆ ಮಾಡಿ ಅಂತ ಹೇಳ್ತಿರುವಂಥದ್ದು. ಯುದ್ಧದ ಭೀತಿ ಮತ್ತು ಅಲ್ಲಿಂದ ಬರಬೇಕಾದಂತಹ ಮಧ್ಯ ಪ್ರಾಚ್ಯ ದೇಶಗಳಿಂದ ಬರಬೇಕಾದಂತಹ ಕಚ್ಚಾ ತೈಲದ ಬೆಲೆ ಹೆಚ್ಚಾಗ್ತಾ ಇದೆ. ನಾವು ಅನಿವಾರ್ಯವಾಗಿ ಬೆಲೆಯನ್ನು ಏರಿಕೆ ಮಾಡಿದಾಗ ಜನರಿಗೆ ಹೊರೆ ಆಗ್ಬೋದು. ಹಾಗಾಗಿ ಸಾರ್ವಜನಿಕ ವಾಹನನ ಬಳಕೆ ಮಾಡಿ ಅಂತ ಒಂದು ಕರೆ ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.